ಇಲ್ಲ ಅಂದಿದ್ರೆ ಈ ವಿಚಾರನ ಹೇಳೋದಿಕ್ಕೆ ನಾನು ಎಷ್ಟು ಒದ್ದಾಡ್ಬೇಕಾಗಿತ್ತು. ಏನೇ ಆದ್ರೂ ನೀನ್ ಈ ಸ್ಥಿತಿಗೆ ನನ್ನ ತಂಗಿನೇ ಕಾರಣ ಆಗ್ಬಿಟ್ಲಲ್ಲ ಅಂತ ನನ್ಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇದೆ. ಭವಾನಿ ಅಕ್ಕ ಅಂತ ಬಾಯಿ ತುಂಬಾ ಕರೀತೀಯ ಅಲ್ವಾ, ಇದನ್ನ ನನ್ನ ಹತ್ರ ಹೇಳ್ಕೋಬೇಕು ಅಂತ ನಿಂಗೆ ಅನ್ನಿಸ್ಲಿಲ್ವಾ? ನೀನ್ ಈ ಸ್ಥಿತಿ ಹೇಗಿರುತ್ತೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಇಶಾನಿ. ಯಾಕೆಂದ್ರೆ ನಾನು ಈ ಪರೀಕ್ಷೆನ ಎದುರಿಸಿದ್ಮೇಲೆ ಅಲ್ವಾ ಅಥರ್ವನ್ ಮದ್ವೆ ಆಗಿದ್ದು. ಈ ಸ್ಥಿತಿನಲ್ಲಾಗೋ ಭಯ, ನೋವು, ಹಿಂಸೆ, ಗಿಲ್ಟಿ ಫೀಲಿಂಗ್ ಇದೆಯಲ್ಲ, ಅದನ್ನ ಯಾರಿಗೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಸಿಂಧುನೇ ನೋಡಿದಾಳೆ. ಅವಳಿಂದ ನಿಂಗಿ ಸ್ಥಿತಿ ಅಂತ ಅಂದ್ರೆ ಒಳಗ್ ಬರ್ಬೋದಾ? ನೀನ್ ಯಾಕೆ ಬಂದೆ? ನಿನಗೇನ್ ಕೆಲ್ಸ ಇಲ್ಲಿ? ಹೂ ಕೊಡೋಣ ಅಂತ ಬಂದೆ. ಈ ಹೂವಿನ ನೆಪ ಇಟ್ಕೊಂಡು ಇಲ್ಲಿಗೆ ಬಂದು ಇಶಾನಿಗೆ ಬೇಡದೇ ಇರೋ ವಿಚಾರನೆಲ್ಲ ತಲೆಗ್ ತುಂಬಿ ಮದ್ವೆ ನಿಲ್ಲಿಸ್ಬೋದು ಅಂತ ಪ್ಲಾನ್ ಹಾಕೊಂಡ್ ಬಂದಿದ್ಯಾ? ಇಶಾನಿ ಈ ಪರಿಸ್ಥಿತಿಗೆ ನಾನೇ ಕಾರಣ ಅಂತ ಹೇಳಿದ್ಮೇಲೆ ಈ ಮದ್ವೆನ ನಿಲ್ಲಿಸ್ತೀನಿ ಅಂತ ನಿನಗನ್ಸುತ್ತಾ? ನನಗೂ ಇದಕ್ಕೂ ಯಾವ್ದೇ ಸಂಬಂಧ ಇಲ್ಲ. ನಾನ್ ಯಾವ್ದೇ ಕಾರಣಕ್ಕೂ ಇಶಾನಿನ ಮದ್ವೆ ಆಗಲ್ಲ ಅಂತ ಹೇಳ್ತಿದ್ದ ವಿರಾಟ್ನೆ ಈ ಮದ್ವೆಗೆ ಒಪ್ಸಿದ್ದೀನಿ ನಾನು. ಏನು, ನಿಜವಾಗ್ಲೂ ವಿರಾಟ್ ಈ ಮದ್ವೆಗೆ ಒಪ್ಕೊಂಡ್ನಾ? ಹೌದು, ನಿನ್ ವೀರ್ ನಿನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಾರೆ. ಸುಳ್ಳು. ವಿರಾಟ್ ಮದ್ವೆಗೆ ಒಪ್ಕೊಂಡಿದ್ ಕಾರಣ ಸಿಂಧು ಅಲ್ಲ. ಅತ್ತೆ ಮಾತಿಗೆ ಬೆಲೆ ಕೊಟ್ಟು ವಿರಾಟ್ ನಿನ್ನ ಮದ್ವೆ ಆಗ್ತಿರೋದು ಇಶಾನಿ. ಹಾಗಿದ್ರೆ ನನ್ಗೇನು ಭಯ ಇಲ್ಲ. ಪಡ್ಲೂ ಬೇಡ, ನಾನ್ ನಿನ್ ಜೊತೆನಲ್ಲಿದ್ದೀನಿ. ಅದ್ಯಾರೀ ಮದ್ವೆಗೆ ಅಡ್ಡ ಬರ್ತಾರೋ ನಾನು ನೋಡ್ತೀನಿ. ಬೇಕಿತ್ತ ಇದ್ ನಿನಗೆ? ನಿನ್ನ ನನ್ ತಂಗಿ ಅಂತ ಹೇಳ್ಕೊಳ್ಳೋದಕ್ಕೂ ಛೇ. ಮನುಷ್ಯನ್ ಜೀವನದಲ್ಲಿ ಅನ್ಕೊಂಡಿದ್ ತರ ಎಲ್ಲ ಆಗೋದು ತುಂಬಾ ಕಷ್ಟ ಇಶಾನಿ. ಆದ್ರೆ ನಿನ್ ವಿಷಯದಲ್ಲಿ ಹಾಗಿಲ್ಲ. ನೀನ್ ಬಯಸಿದ್ದನ್ನ ನಿಧಾನವಾಗಿ ಪಡ್ಕೋತಾ ಇದ್ಯಾ. ಹಾಗೆ ಅದನ್ನ ಉಳಿಸ್ಕೊಳ್ಳೋದು ನಿಂದೇ ಜವಾಬ್ದಾರಿ. ನಿನ್ಗೆ ಗೊತ್ತಿದೆ ವಿರಾಟು ತಪ್ಪನ್ನ ಕ್ಷಮಿಸ್ತಾರೆ, ಆದ್ರೆ ಸುಳ್ಳನ್ನಲ್ಲ ಅಂತ. ನಿನ್ ಮಗು ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ನಿಜ ಏನು ಅಂದ್ರೆ ವಿರಾಟ್ ನಿನ್ನ ಮದ್ವೆ ಆಗ್ತಿರೋದೆ ಮಗು ಕಾರಣಕ್ಕೆ. ಆದಷ್ಟು ಬೇಗ ಅವ್ರಿಗೊಂದು ಮುದ್ದಾದ ಮಗು ಕೊಟ್ಬಿಡು. ಇನ್ನ 6 ತಿಂಗಳಷ್ಟೇ. ಮಗುನ ನೋಡ್ತಾ ವಿರಾಟ್ ನಿನ್ ಮೇಲಿರೋ ಕೋಪನ ಮರ್ತು ನಿನ್ನನ್ನ ಹೆಂಡತಿಯಾಗಿ ಸ್ವೀಕರಿಸ್ತಾರೆ. ಒಟ್ನಲ್ಲಿ ನಿನ್ ಹೊಟ್ಟೆಲಿರೋ ಮಗುವಿಂದಾನೆ ನಿನ್ ಕನ್ಸು ನನ್ಸಾಗ್ತಿರೋದು. ಇಶಾನಿ, ಯಾಕೆ ಇಶಾನಿ, ಹುಷಾರಿಲ್ವಾ? ಜ್ವರ ಬಂದಿದ್ಯಾ? ಇಲ್ವಲ್ಲ, ಜ್ವರ ಏನ್ ಬಂದಿಲ್ಲ. ವೀರ್ ಹತ್ರ ತಾಳಿ ಕಟ್ಟಿಸ್ಕೊತಿದ್ದೀನಿ ಅನ್ನೋ ಸಂತೋಷನ ತಡ್ಕೊಳ್ಳೋದಿಕ್ ಆಗ್ತಾ ಇಲ್ಲ. ಮದ್ವೆ ಅಂದ್ಮೇಲೆ ಎಲ್ಲ ಹೆಣ್ಮಕ್ಳಿಗೂ ಭಯ ಇರುತ್ತಲ್ಲ, ಹಾಗೆ ನಾನು ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ ಅಷ್ಟೆ. ಹೌದಾ? ಮದ್ವೆನೇ ಆಗದೆ ನನ್ ಗಂಡನ್ ಪ್ರಜ್ಞೆ ತಪ್ಸಿ ನನ್ ಕೈಯಿಂದಾನೆ ಹಾಲಿನ ಲೋಟ ತಗೊಂಡು ನಮ್ ಫಸ್ಟ್ ನೈಟ್ ರೂಮಿಗೆ ಹೋದಾಗ ಆಗದೆ ಇರೋ ನರ್ವಸ್ಸು ಇವತ್ತಾಗ್ತಿದ್ಯಾ? ನನ್ ಮಾತ್ ಕೇಳಿಸ್ಕೊಂಡು ನೀನ್ ಹೀಗ್ ಸುಮ್ನೆ ಇರೋದನ್ನ ನೋಡ್ತಿದ್ರೆ ನನಗ್ ತುಂಬಾ ಕಷ್ಟ ಆಗ್ತಿದೆ. ನೀನ್ ಎಷ್ಟು ಧೈರ್ಯವಂತೆ ಅಂತ ನನಗ್ ಮಾತ್ರ ಅಲ್ಲ, ಇಡೀ ಮನೆಗೆ ಗೊತ್ತಾಯ್ತು. ಇವಳು ಭವಾನಿ ಅಕ್ಕ ಹೇಳ್ದಾಗೆ ನನ್ನನ್ನು ಕೆಣಕೋಕೆ ಬಂದಿದ್ದಾಳೆ. ಈಗ ಸುಮ್ಮನೆ ಇರೋದೇ ವಾಸಿ. ನನ್ನಿಂದ ವಿರಾಟ್ನ ದೂರ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಸಿದ್ಯಾ? ಅಷ್ಟೇ ಯಾಕೆ ನನ್ನ ಅಕ್ಕನ ಮಗು ನಾಮಕರಣದಲ್ಲಿ ಎಲ್ರು ಕಣ್ಮುಂದನೆ ಮಗುನ ಕಿಡ್ನಾಪ್ ಮಾಡಿ ಅದನ್ನ ಧರ್ಮೇಂದ್ರ ಡ್ಯಾಡ್ ಕಾರಲ್ಲೇ ಬಚ್ಚಿಟ್ಟು ಆ ಅಪವಾದನ ನನ್ ಮೇಲೆ ಧರ್ಮೇಂದ್ರ ಡ್ಯಾಡ್ ಮೇಲೆ ಬರೋ ಹಾಗೆ ಮಾಡಿದ್ ಮಾಸ್ಟರ್ ನೀನು. ಅಂತವಳು ಇಷ್ಟು ನರ್ವಸ್ ಆಗ್ತಿದ್ಯಾ ಅಂದ್ರೆ ನನಗ್ ನಂಬೋದಕ್ ತುಂಬಾ ಕಷ್ಟ ಆಗ್ತಿದೆ. ಸಾಕ್ ನಿಲ್ಸು. ಹೀಗೆಲ್ಲ ಮಾತಾಡಿ ನನ್ನನ್ನ ಇನ್ನಷ್ಟು ವೀಕ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನ್ ಯಾಕೆ ಹಾಗ್ ಮಾಡ್ಲಿ?
ಮೊದ್ಲು ನೀನ್ ಇಲ್ಲಿಂದ ಆಚೆ ಹೋಗು. ಹೋಗಲ್ಲ ಇಶಾನಿ.